ರಂಜಾನ್ ಹಬ್ಬದ ಪ್ರಯುಕ್ತ ಬೆಳಗಾವಿಯ ಹಿಂದಿ ಶಿಕ್ಷಕರಾದ ಶ್ರೀ ಎನ್.ಎಫ್. ಕಿತ್ತೂರ್ ಅವರಿಂದ ಇಸ್ಲಾಂ ಧರ್ಮದಲ್ಲಿ ರಂಜಾನ್ ಹಬ್ಬದ ಆಚರಣೆಯನ್ನ ಕುರಿತು ವಿಶೇಷ ಮಾತುಗಳನ್ನ ಬನ್ನಿ ಹಂಗಾದ್ರ ಅವರು ರಂಜಾನ್ ಹಬ್ಬದ ಕುರಿತು ಏನೆಲ್ಲ ಹೇಳ್ಯಾರ ಅಂತ ಕೇಳ್ಕೊಂಡ್ ಬರ್ನು. ಮಹಿಳಾ ಕಲ್ಯಾಣ ಸಂಸ್ಥೆಯ ನಮ್ಮೂರ ಬಾನುಲಿ FM ಆಕಾಶವಾಣಿ ಕೇಳುಗರಿಗೆ ಹಾಗೂ ನನ್ನೆಲ್ಲ ಆತ್ಮೀಯ ಬಾಂಧವರಿಗೆ ರಂಜಾನ್ ಹಬ್ಬದ ಶುಭಾಶಯ. ಇಸ್ಲಾಂ ಧರ್ಮದಲ್ಲಿ ರಂಜಾನ್ ಅಥವಾ ಈದ್ ಉಲ್ ಫಿತ್ರ್ ಹಬ್ಬದ ವಿಶೇಷತೆ ಕುರಿತು ಸಂಕ್ಷಿಪ್ತವಾಗಿ ತಿಳಿಸಲು ಪ್ರಯತ್ನ. ಇಸ್ಲಾಂ ಎಂಬ ಪದದ ಅರ್ಥ ಅರಬ್ಬಿ ಭಾಷೆಯಲ್ಲಿ ಅನುಸರಣೆ ಮತ್ತು ವಿಧೇಯತೆಯಾಗಿದೆ. ಇಸ್ಲಾಂ ಧರ್ಮವು ಸೃಷ್ಟಿಕರ್ತನ ಅನುಸರಣೆ ಮತ್ತು ವಿಧೇಯತೆಯಾಗಿರುವುದರಿಂದ ಅದನ್ನು ಇಸ್ಲಾಂ ಎಂದು ಹೆಸರಿಸಲಾಗಿದೆ. ಇಸ್ಲಾಮಿನ ವಾಸ್ತವಿಕತೆಯ ಬಗೆಗೆ ಒಂದು ಅವಲೋಕನ ಮಾಡುವುದಾದರೆ, ಲೋಕದಲ್ಲಿರುವ ಪ್ರತಿಯೊಂದು ವಸ್ತುವು ಒಂದು ನಿಯಮ ಮತ್ತು ಕಾನೂನಿಗೆ ಅಧೀನವಾಗಿರುವುದನ್ನು ನಾವು ಕಾಣುತ್ತೇವೆ. ಸೂರ್ಯ ಚಂದ್ರ ಒಂದು ಬಲಿಷ್ಠ ನಿಯಮದಲ್ಲಿ ಬಂಧಿತರಾಗಿದ್ದು ಅದರ ವಿರುದ್ಧ ಅವು ಕೂದಲೆಳೆಯಷ್ಟೂ ಕೂಡ ಚಲಿಸಲಾರ. ಭೂಮಿಯು ತನ್ನ ವಿಶಿಷ್ಟ ವೇಗದಲ್ಲಿ ಸುತ್ತುತ್ತಿದೆ, ಇದನ್ನು ನಾವು ತಿಳಿದಿರುವೆವು. ಅದಕ್ಕೆ ನಿಗದಿಪಡಿಸಲಾಗಿರುವ ಸಮಯ, ವೇಗ ಮತ್ತು ಮಾರ್ಗದಲ್ಲಿ ಒಂದಿನಿತು ವ್ಯತ್ಯಾಸವಾಗುವ ನೀರು, ಗಾಳಿ, ಬೆಳಕು, ಶಾಖಗಳೆಲ್ಲವೂ ಒಂದು ನಿಯಮಕ್ಕೆ ಬದ್ಧವಾಗಿ. ಜಡವಸ್ತುಗಳು, ಸಸ್ಯಗಳು ಮತ್ತು ಪ್ರಾಣಿಗಳ ಪೈಕಿ ಪ್ರತಿಯೊಂದಕ್ಕೂ ಒಂದು ನಿಶ್ಚಿತ ನಿಯಮ, ಅದರಂತೆ ಅದು ಹುಟ್ಟುತ್ತದೆ, ಬೆಳೆಯುತ್ತದೆ ಮತ್ತು ಸಾಯುತ್ತದೆ. ಸ್ವಯಂ ಮನುಷ್ಯನ ಬಗ್ಗೆ ಯೋಚಿಸಿದರೂ ಅವನು ನಿಸರ್ಗ ನಿಯಮಕ್ಕೆ ಅಧೀನನಾಗಿದ್ದಾನೆ ಎಂಬುದು ತಿಳಿಯುತ್ತದೆ. ಅವನು ಸೃಷ್ಟಿಗೆ ನಿಶ್ಚಯಿಸಲಾಗಿರುವ ನಿಯಮದಂತೆಯೇ ಅವನು ನೀರು, ಆಹಾರ, ಶಾಖ, ಬೆಳಕನ್ನು ಹೊಂದುತ್ತಾನೆ. ಅವನ ಹೃದಯದ ಚಲನೆ, ಅವನ ರಕ್ತದ ಸಂಚಾರ, ಅವನ ಉಸಿರಾಟ ಕ್ರಿಯೆಗಳೆಲ್ಲವೂ ಆ ನಿಯಮಕ್ಕೆ ಬದ್ಧವಾಗಿದೆ. ಅವನ ಮಿದುಳು, ಜಠರ, ಶ್ವಾಸಕೋಶ, ಸ್ನಾಯುಗಳು, ಅಂಗಾಂಗಗಳು, ಅವನ ಕೈಕಾಲು, ನಾಲಿಗೆ, ಕಿವಿ, ಕಣ್ಣು ಮತ್ತು ಮೂಗು ಇತ್ಯಾದಿ ಅವನ ಶರೀರದ ಒಂದೊಂದು ಅಂಗವು ಅದಕ್ಕೆ ನಿಶ್ಚಯಿಸಿದ ಕೆಲಸವನ್ನು ನಿರ್ವಹಿಸುತ್ತದೆ. ದೊಡ್ಡ ದೊಡ್ಡ ಗ್ರಹಗಳಿಂದ ಹಿಡಿದು ಭೂಮಿಯ ಅತ್ಯಂತ ಸಣ್ಣ ಕಣದವರೆಗೆ ಎಲ್ಲ ವಸ್ತುಗಳು ಬಂಧಿತವಾಗಿರುವಂತಹ ಈ ಬಲಿಷ್ಠ ನಿಯಮವು ಒಂದು ದೊಡ್ಡ ಅಧಿಪತಿಯಿಂದ ರಚಿತವಾದ ನಿಯಮ. ಸಂಪೂರ್ಣ ವಿಶ್ವ ಮತ್ತು ವಿಶ್ವದ ಪ್ರತಿಯೊಂದು ವಸ್ತು ಆ ಅಧಿಪತಿಯ ವಿಧೇಯ ಆಜ್ಞಾನುವರ್ತಿಯಾಗಿ, ಏಕೆಂದರೆ ಅದು ಆ ಅಧಿಪತಿಯಿಂದ ರಚಿತವಾದ ನಿಯಮವನ್ನೇ ಪಾಲಿಸುತ್ತದೆ. ಆದ್ದರಿಂದ ಆ ಸೃಷ್ಟಿಕರ್ತನ ವಿಧೇಯತೆ ಮತ್ತು ಅನುಸರಣೆಯನ್ನೇ ನಾವು ಇಸ್ಲಾಂ. ಎರಡನೇದಾಗಿ ರಂಜಾನ್ ಅಥವಾ ಈದ್ ಉಲ್ ಫಿತ್ರ್ ಇಸ್ಲಾಂ ಧರ್ಮೀಯರ ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿದೆ. ರಂಜಾನ್ ಎಂಬುದು ಇದು ಇಸ್ಲಾಂ ಕ್ಯಾಲೆಂಡರ್ನ ಪ್ರಕಾರ ವರ್ಷದ 9ನೇ ತಿಂಗಳು. ಉಪವಾಸ ಅಥವಾ ರೋಜಾ ಇಸ್ಲಾಂ 5 ಕಂಬಗಳಲ್ಲಿ 4ನೇ. ರಂಜಾನ್ ಸಮಯದಲ್ಲಿ ಉಪವಾಸಕ್ಕೆ ಬಹಳ ಮಹತ್ವವಿದೆ. ಧಾರ್ಮಿಕ ಸ್ವಭಾವದವರು ಈ ತಿಂಗಳವಿಡೀ ಉಪವಾಸ ಆಚರಿಸುತ್ತಾರೆ. ಮುಂಜಾನೆಯಿಂದ ಸೂರ್ಯಾಸ್ತದವರೆಗೆ ಅನ್ನ ಪಾನೀಯಗಳನ್ನು ತ್ಯಜಿಸುವುದನ್ನೇ ಹಸಿವಿಗಿಂತ ಮಾನವೀಯ ದೌರ್ಬಲ್ಯಗಳಿಂದ ಮನುಷ್ಯನನ್ನು ಮುಕ್ತಗೊಳಿಸಿ ದೇಹ ಮತ್ತು ಆತ್ಮವನ್ನು ಪವಿತ್ರಗೊಳಿಸುವುದೇ ಈ ಒಂದು ತಿಂಗಳ ಪೂರ್ಣ ವೃತಾಚರಣೆಯು ಉದ್ದೇಶವೂ ಕೂಡ. ಉಪವಾಸ ಅಲ್ಲಾಹನ ಸಂಪ್ರೀತಿಗಾಗಿ ದೇಹದ ಇಚ್ಛೆಗಳನ್ನು ನಿಗ್ರಹಿಸುವ ಶಕ್ತಿಯಾಗಿದೆ. ಇದಲ್ಲದೆ ಸತ್ಯ ವಿಶ್ವಾಸ, ದೇವ ಭಯ, ದೇವಾಜ್ಞೆಗಳ ಅನುಸರಣೆ, ನೈತಿಕ ಪರಿಶುದ್ಧತೆ ಹಾಗೂ ಸತ್ಕರ್ಮಗಳ ಅರಿವು ಮೂಡಿಸುವ ಏಕೈಕವಾಗಿದೆ. ಇಸ್ಲಾಂ ಧರ್ಮದ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮೇಲೆ ಪವಿತ್ರ ಕುರ್ಆನ್ ಅವತೀರ್ಣಗೊಂಡ ಮಾಸವೇ ರಂಜಾನ್ ಆಗಿದೆ. ಮಾನವ ಕಲ್ಯಾಣಕ್ಕಾಗಿ ಇದೇ ತಿಂಗಳಲ್ಲಿ ಪವಿತ್ರ ಕುರ್ಆನ್ ಪ್ರವಾದಿಗಳ ಮೇಲೆ ಅವತೀರ್ಣಗೊಂಡಿದ್ದರಿಂದ ಇದನ್ನು ಗೌರವಿಸಲು ಪ್ರತಿ ವರ್ಷವೂ ಈ ಒಂದು ತಿಂಗಳ ವೃತಾಚರಣೆ ಕಡ್ಡಾಯಗೊಳಿದೆ. ಪ್ರವಾದಿಯವರ ಮೂಲಕ ಭೂಮಿಗೆ ಕುರ್ಆನ್ ಅವತೀರ್ಣಗೊಳ್ಳಲು ಸಂಪೂರ್ಣವಾಗಿ 23 ವರ್ಷಗಳು ಬೇಕಾಯಿತು. ಅದರ ಪ್ರಥಮ ವಾಕ್ಯಗಳು ಕೂಡ ಈ ತಿಂಗಳಿನಲ್ಲಿಯೇ ಅವತೀರ್ಣಗೊಂಡಿದ್ದರಿಂದ ರಂಜಾನ್ ಮಾಸಕ್ಕೆ ಅತಿ ಹೆಚ್ಚಿನ ಮಹತ್ವ ಬಂದಿದೆ. ಒಂದು ತಿಂಗಳ ಕಠಿಣ ವೃತಾಚರಣೆಯ ಬಳಿಕ ಈದ್ ಉಲ್ ಫಿತ್ರ್ ರಂಜಾನ್ ತಿಂಗಳ ಹಗಲಿನಲ್ಲಿ ತೊಟ್ಟು ನೀರು ಕುಡಿಯದೆ ಕಠಿಣ ವೃತದ ಮೂಲಕ ಹಸಿವಿನ ಕಠಿಣತೆಯನ್ನು ಅರಿತು ವಿಶ್ವ ಮನುಷ್ಯರೆಲ್ಲರೂ ಸಮಾನರೆನಿಸಿದವರು. ಅಲ್ಲಿ ಬಡವ ಶ್ರೀಮಂತರೆನ್ನುವ ಭೇದವಿಲ್ಲದೆ ಎಲ್ಲರೂ ವೃತಾಚರಣೆಯಲ್ಲಿ ತೊಡಗಿದರು. ದೇವಲೀನರಾಗಿ ಅಲ್ಲಾಹನನ್ನು ಪ್ರಾರ್ಥಿಸುತ್ತಾ ಈ ರೀತಿಯ ತಪ್ಪುಗಳಿಂದ ದೂರವಿದ್ದ ಒಂದು ತಿಂಗಳು ಕಳೆದು ಈದ್ ಉಲ್ ಫಿತರ್ ಹಬ್ಬವನ್ನು ಆಚರಿಸಲಾಗುತ್ತದೆ. ಇಸ್ಲಾಂ ಎಂದೂ ಸಂಪತ್ತಿನ ಕೇಂದ್ರೀಕರಣವನ್ನು ವಿರೋಧಿಸುತ್ತದೆ. ಯಾವತ್ತೂ ಶ್ರೀಮಂತನನ್ನು ದಾನ ಮಾಡುವುದಕ್ಕೆ ಪ್ರೇರೇಪಿಸುತ್ತದೆ. ಇಸ್ಲಾಮಿನ 5 ಪ್ರಧಾನ ಕರ್ಮಗಳಲ್ಲಿ ಒಂದಾದ ಜಕಾತ್ ಇದಕ್ಕೆ ಪುಷ್ಟಿ ನೀಡುತ್ತದೆ. ಅದಲ್ಲದೆ ಹಲವಾರು ಪುಣ್ಯ ಕಾರ್ಯಗಳ ಸಂದರ್ಭ
ಸಂದರ್ಭಗಳಲ್ಲೂ ದಾನ ನೀಡುವುದು ಕಡ್ಡಾಯಗೊಳಿಸುತ್ತದೆ. ಅಂತಹ ಒಂದು ಹಬ್ಬವು ಈದುಲ್ ಫಿತ್ರ್ ಹಬ್ಬವಾಗಿದೆ. ಈದ್ ದಿನದಂದು ಯಾರು ಹಸಿದಿರಬಾರದು ಎಂಬುದು ಈ ದಾನದಿಂದ ಉದ್ದೇಶಿಸಲಾಗಿದೆ. ಒಬ್ಬ ಮುಸ್ಲಿಮನು ಈದ್ ದಿನದ ಹಗಲಿನ ಮತ್ತು ಆ ರಾತ್ರಿಯ ಖರ್ಚಿಗೆ ಬೇಕಾದ ಸ್ವತ್ತು ಕಳೆದು ಬೇರೆ ಏನಾದರೂ ಉಳಿದಲ್ಲಿ ಕಡ್ಡಾಯವಾಗಿ ದಾನ ನೀಡತಕ್ಕದ್ದು. ಅದು ಆ ಊರಿನ ಆಹಾರ ಧಾನ್ಯವಾಗಿರಬೇಕು ಮತ್ತು ಅದಕ್ಕಾಗಿ ಒಂದು ಅಳತೆಯನ್ನು ನಿಗದಿಪಡಿಸಿದೆ. ಯಾರೆಲ್ಲ ದಾನ ನೀಡಲು ಸಮರ್ಥರಲ್ಲವೋ ಅವರೆಲ್ಲ ದಾನ ಪಡೆಯಲು ಅರ್ಹ. ಆದರೆ ಆ ದಾನದ ಲೆಕ್ಕಾಚಾರದಲ್ಲಿ ಒಬ್ಬಾತನ ಮನೆಯಲ್ಲಿರುವ ಪಾತ್ರೆ ಮೊದಲಾದ ವಸ್ತುಗಳು ಒಳಗೊಳ್ಳುತ್ತವೆ. ಅಂದರೆ ಪಾತ್ರೆಗಳನ್ನು ಮಾರಿಯಾದರೂ ದಾನ ನೀಡಬೇಕು. ಮಾತ್ರವಲ್ಲ, ಅದು ಮನೆಯಲ್ಲಿರುವ ವ್ಯಕ್ತಿಯ ಮೇಲೂ ಆ ದಾನ ಕಡ್ಡಾಯವಾಗಿ. ರಂಜಾನ್ ನಲ್ಲಿ ಪ್ರಾರ್ಥನೆ ಮತ್ತು ಇತರ ಧಾರ್ಮಿಕ ಚಟುವಟಿಕೆಗಳು. ಮೊದಲನೇದಾಗಿ ನಮಾಜ್ ಪ್ರಾರ್ಥನೆ, ದಿನಕ್ಕೆ 5 ಬಾರಿ ನಮಾಜ್ ಕಡ್ಡಾಯ. ಎರಡನೇದಾಗಿ ತರಾವೀಹ ನಮಾಜ್, ಇಶಾ ನಮಾಜ್, ಇದು ರಾತ್ರಿ ಪ್ರಾರ್ಥನೆ. ನಂತರ ವಿಶೇಷವಾಗಿ ಪ್ರಾರ್ಥನೆಯಾಗಿ 20 ರಕಾತ್ ನಮಾಜ್ ಮಾಡಲಾಗುತ್ತದೆ. ಮೂರನೇದಾಗಿ ಶಬೆ ಕದರ್, ಶಕ್ತಿಯ ರಾತ್ರಿಯ ಪ್ರಾರ್ಥನೆಯನ್ನು ಕರೀಬಹುದು. ರಂಜಾನ್ನ ಕೊನೆಯ ಹಂತದಲ್ಲಿ 21, 23, 25, 27 ಅಥವಾ 29ನೇ ರಾತ್ರಿ ಶಕ್ತಿಯ ರಾತ್ರಿಯಾಗಿ ಪರಿಗಣಿಸಲಾಗುತ್ತದೆ. ಇದನ್ನು 1000 ತಿಂಗಳ ಉಪವಾಸನೆಗಿಂತ ಉತ್ತಮವೆಂದು ಕುರಾನ್ ಹೇಳುತ್ತದೆ. ಧನ್ಯವಾದಗಳು.